ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಎಲ್ಲ 14ನೇ ಪುಣ್ಯಸ್ಮರಣೆ ನಮ್ಮ ತಂದೆದು. ಮೊದಲಿಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ನಮ್ಮ MP ಅವರಾಗಿರ್ಬೋದು, MLA ಅವರು, ಆಮೇಲೆ ನಮ್ಮ ವೆಂಕಟ್ ರೆಡ್ಡಿ ಅವರು, ಶಿವಣ್ಣ ಅವರು, ರಾಜಗೋಪಾಲ್ ಅವರು, ಮತ್ತು ವರದರಾಜ್ ಅಂಕಲ್, ಮತ್ತು ಅನೇಕ ನಮ್ಮ ತಂದೆ ಸ್ನೇಹಿತರು, ನಮ್ಮ ತಂದೆಯ ಅಭಿಮಾನಿಗಳು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಎನ್ರೋಲ್ ಮಾಡಿರ್ತಕ್ಕಂಥ 27 ಟೀಮ್ಸ್ ಯಾರು ಎನ್ರೋಲ್ ಮಾಡಿದ್ರು ಅವರೆಲ್ಲರಿಗೂ ನಾನು ಮೊದಲಿಗೆ ನಮಸ್ಕರಿಸುತ್ತೇನೆ. ಹಾಗೂ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ನಡಿಬೇಕು ಅಂತಂತೇಳಿ ಸದಾ ಒಂದು 10 ದಿನಗಳಿಂದ ಡೇ ಆ್ಯಂಡ್ ನೈಟ್ ಪಾಪ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಅದೇ ನನ್ನ ತಮ್ಮ ಅವ್ದು ಅವ್ನ ಕರ್ತವ್ಯ ಅವ್ನು ಮಾಡಬೇಕದು. ಅವನ್ನೇನು ಮಾಡಲೇ ಅವನ ಹೆಸರು ಹೇಳಬೇಕು ಅಂತಲ್ಲ, ಬಟ್ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಬಾಲಕೃಷ್ಣ ಹಾಗೂ ನಮ್ಮ ಇನ್ನೊಬ್ಬ ಸಹೋದರ ಹಾಗೂ ನಮ್ಮ ತಮ್ಮ ಹರೀಶ್ ಗೌಡ್ರು, ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಮಿಟ್ಟಳ್ಳಿ ಪ್ರಕಾಶಣ್ಣ ಹಾಗೂ ಹರೀಶ್ ಗೌಡ್ರು ಅವ್ರ ತಂಡದವರು, ಮತ್ತು ಚೆಲಪಲ್ಲಿಯಿಂದ ನಮ್ಮ ಗಂಗಾಧರು, ಕಿರಣ್, ಸುನೀಲು, ಮತ್ತು ಚೆಲಪಲ್ಲಿ ಗ್ರಾಮಸ್ಥರು, ಇಲ್ಲಿ ದೊಡ್ಡನಪಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರೆಲ್ಲನೂ ಸಂತೋಷ್ ಆಗಿರ್ಬೋದು, ಮತ್ತು ನಮ್ಮ ಅಗ್ರದವರು ವೀರಚಂದ್ರ ಅಗ್ರದ ಇವರೆಲ್ಲರೂ ಬಂದು ಭಾಸ್ಕರು, ಚಿನ್ನಿ ಇವರೆಲ್ಲ ಬಂದು ಪಾಪ ತುಂಬ ಸಹಕರಿಸಿದ್ದಾರೆ. ಆಮೇಲೆ ಈ ಜಾಗ LIC ಲಕ್ಷ್ಮಣ್ ಸರ್ ಅವ್ರೂ ಪಾಪ ಇಲ್ಲಕ್ಕ ನಮ್ಮ ಇವ್ರ ಗುರುಗಳಿಗೆ ನೀವು ಮಾಡ್ತಾ ಇದ್ದೀರಾ ಮಾಡಬೇಕು ಅಂತಂತೇಳಿ ತುಂಬ ಸಹಕರಿಸಿದ್ರು. ಮೊದಲು ಇವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಆಮೇಲೆ ನಾನು ನಾಗೇಶ್ ಅಂಕಲ್ಗೆ ಒಂದು ಫೋನ್ ಮಾಡಿ ಹೇಳಿದ್ದಷ್ಟೇ, ಅಂಕಲ್ ತಾವು ಬರಬೇಕು, ಈ ಥರ ಕಾರ್ಯಕ್ರಮ ಇದೆ ಅಂತಂದರೆ ಆಯ್ತಮ್ಮ ಮೊದಲನೇ ದಿನ ಬರೋಕ್ಕಾಗಲ್ಲ, ಅಟ್ಲೀಸ್ಟ್ ಫೈನಲ್ ಡೇ ಆದರೂ ಬನ್ನಿ. ಯಾಕೆ ಅಂತಂದರೆ ಇವತ್ತು ಯಾರು ಮಾಡದೇ ಇರೋಂಥ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರಿಗೆ ನಾವು ಸದಾ ಚಿರಋಣಿ ಆಗಿರ್ತೇವೆ. ಆಮೇಲೆ MP ಸರ್ ಅವ್ರನ್ನ ಆ್ಯಕ್ಚುಲಿ ಫೋನ್ ಮಾಡಿದ್ವಿ, ಬಹುಶಃ ಅವರು ಬ್ಯುಸಿ ಇರ್ತಾರೆ. ಸೊ ನಾನು ಹಂಗಾಗಿ ನನ್ನ ಕಾಲ್ ರಿಸೀವ್ ಮಾಡಿದಂತಲ್ಲ, ಅಟ್ಲೀಸ್ಟ್ ನಮ್ಮ ಟೀಮ್ ಅವರು ಕಾಲ್ ಮಾಡಿದಾಗ ಅವ್ರ ಜೊತೆಗೆ ಸಹಕರಿಸಿ ಅವ್ರ ಕಾಲಾವಕಾಶ ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳುತ್ತೇನೆ. ಆಮೇಲೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರು ಬಂದು ಅವ್ರದ್ದು ಉದ್ಘಾಟನೆ ಮಾಡಿದ್ರು. ಸೆಷನ್ ಇರೋದ್ರಿಂದ ಅವ್ರ ಕೈಯಲ್ಲಿ ಕಾಲಾವಕಾಶ ಇರಲಿಲ್ಲ ಬರೋದಕ್ಕೆ. ಅವತ್ತೇ ಬಂದು ಅವರು ಪ್ರೈಸ್ ಇದೆಲ್ಲನೂ ಇದು ಮಾಡಿ ಹೋಗಿದ್ರು ವಾಲಂಟ್ರಿಯಾಗಿ. ಅದೇ ರೀತಿ ನಮ್ಮ ಕಡೆನಲ್ಲಿ ನಾಗರಾಜ್ ಅಂಕಲ್ ಇರ್ಬೋದು, ಶಾಮಣ್ಣವರು, ಶ್ರೀನಿವಾಸ್ ರೆಡ್ಡಿ ಅಂಕಲ್ಲು, ಮತ್ತು ಅನೇಕ ಅಭಿಮಾನಿಗಳು, ನಮ್ಮ ತಂದೆ ಅವ್ರು ಗುರುತಿರ್ತಕ್ಕಂಥ ನಾಯಕರು ಮತ್ತು ಅಭಿಮಾನಿಗಳು ಎಲ್ಲ ಬಂದು ಪಾಪ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಕಾರ್ಯಕ್ರಮನ ಇವತ್ತು ಯಶಸ್ವಿಯಾಗಿ ಮಾಡಿದ್ದಾರೆ. ಇದಕ್ಕೆಲ್ಲ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನು ನಮ್ಮ ತಂದೆಯರು ಅಟ್ಲೀಸ್ಟ್ ಈ ದಿನ ನನಗೆ ತುಂಬಾ ನೋವಾಗತ್ತೆ, ಬಟ್ ಅವ್ರಿಗೆ ಏನು ಆಸೆ ಅಂತಂದರೆ ಯಾವಾಗ್ಲೂ ನನಗೆ ಯಾವಾಗಲೂ ಹೇಳೋದು, ನೀನು ಬಂದು ನನ್ನ ತಾಲೂಕಲ್ಲಿ ನೀನು ಸರ್ವಿಸ್ ಕೊಡಬೇಕು ಅಂತಂತೇಳಿ. ಏನೋ ವೈದ್ಯಕೀಯವಾಗಿ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ, ಮುಂದೆ ಮಾಡ್ತೀನಿ. ಬಟ್ ಇತ್ತೀಚೆಗೆ ಯಾಕೆ ಈ ದಿನ ನಾವು ಟೂರ್ನಮೆಂಟ್ ಆರ್ಗನೈಸ್ ಮಾಡ್ಕೊಂಡ್ವಿ, ಆದರೂ ಇವಾಗ ನಮ್ಮ ಮುನ್ಸಮ್ಮಣ್ಣ ಅವ್ರು ಹೇಳ್ತಿದ್ರು ಏನಂತಂದರೆ ಯಾಕೆ ನೀವು ಟೌನಲ್ಲಿ ಮಾಡಲಿಲ್ಲ ಅಂತ. ನಮಗೇನು ಅಂತಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಹುಡುಗರಿಗೆ ಏನು ಟ್ಯಾಲೆಂಟ್ ಇದೆ, ಪ್ರತಿಭೆನ ನಾವು ಗುರುತಿಸ್ಬೇಕು. ಯಾಕೆಂದರೆ ಟೌನಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲ ಸೌಲಭ್ಯಗಳು ಇರುತ್ತೆ, ಅದೇ ಗ್ರಾಮಾಂತರದಲ್ಲಿ ಇರೋರಿಗೆ ಅಷ್ಟು ಸೌಲಭ್ಯ ಇರಲ್ಲ. ಅದರಲ್ಲೂ ಪಾಪ ಅವರು ಕೆರೆಗಳಲ್ಲಿ ಅಲ್ಲೂ ಇಲ್ಲೂ ಆಟ ಆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಅದನ್ನು ಗುರುತಿಸಿ ಅದನ್ನು ನಾವು ಸ್ವಲ್ಪ ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ಅವರು ಇನ್ನೊಂದು ಮಟ್ಟಕ್ಕೆ ಬೆಳೀತಾರೆ ಹೇಳಬೇಕಾದ್ರೆ. ಸೊ ಅದಕ್ಕೋಸ್ಕರನೇ ನಾವು ಇವಾಗ ಗ್ರಾಮಾಂತರ ಟೂರ್ನಮೆಂಟ್, ಗ್ರಾಮಾಂತರ ಪಂದ್ಯಾವಳಿನೇ ಇಟ್ಕೊಂಡಿರೋದು. ಆಮೇಲೆ ಎರಡನೇದಾಗಿ ಈ 3 ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಯಲ್ಲಿ ಅವ್ರಿಗೆ ಅನ್ನ ವಿತರಣೆ, ಮತ್ತು ಅದನ್ನು ನನ್ನ ಮಂಕಿ ಕ್ಯಾಪು ಮತ್ತು ಅನ್ನ ದಾಸೋಹ ಇಟ್ಕೊಂಡಿದ್ವಿ. ಅದಕ್ಕೆ ಇನ್ನೊಬ್ಬ ನನ್ನ ತಮ್ಮ ಭೋಗೀಶು ಮತ್ತು ನನ್ನ ಇನ್ನೊಬ್ಬ ಸಹೋದರ ಮತ್ತು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಟೀಮ್ ಇವರೆಲ್ಲ ಹೋಗಿ, ಅಕ್ಕ ನಾವು ಹೋಗಲ್ಲಿ ಮಾಡ್ಕೊಂಡ್ಬರ್ತಿದ್ದೀನಿ, ನೀನು ಬರೋರ್ನೆಲ್ಲನೂ ಮಾತಾಡಿಸಿ ನೀನು ಗೌರವ ಸಲ್ಲಿಸ್ಬೇಕಕ್ಕ, ನೀನು ಅಲ್ಲೂ ಇಲ್ಲಿ 2 ಕಡೆ ಇದು ಮಾಡೋಕ್ಕಾಗಲ್ಲ ಆದರೂ. ಮತ್ತು ನಿನ್ನೆ ಗುಡಪಲ್ಲಿ ಪಂಚಾಯತಿ, ಪುತ್ತೂರು ಪಂಚಾಯತಿ ಅಲ್ಲೆಲ್ಲನೂ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೆಲವೊಂದು ಕುಗ್ರಾಮಗಳಿಗೆ ಹೋಗಿದ್ವಿ. ಅಲ್ಲೇನು ಅಂತಂದರೆ ಒಂದು 20-25 ಜನ ಮಕ್ಕಳು ಪಾಪ, ಆ ಮಕ್ಕಳಿಗೆಲ್ಲ ನಾವಲ್ಲಿ ಬುಕ್ಸು, ಬ್ಯಾಗ್ಸು, ಪೆನ್ಸಿಲ್ಸ್ ಎಲ್ಲ ಇದು ವಿತರಣೆ ಮಾಡಿದ್ವಿ. ಅದಕ್ಕೆಲ್ಲನೂ ನನಗೆ ಬಾಲು ಮತ್ತು ನಮ್ಮ ಜನಸೇವಾ ಟ್ರಸ್ಟ್ ಟೀಮ್ ಅವರು ಮತ್ತು ನಮ್ಮ ಹರೀಶ್ ಗೌಡ್ರ ಟೀಮು ಇವರೆಲ್ಲನೂ ನನ್ನ ಜೊತೆ ಸಹಕರಿಸಿದ್ರು. 3 ದಿನದಿಂದ ಪ್ರತ್ಯೇಕವಾಗಿ ನನಗೆ ತಾಲೂಕಲ್ಲಿ ಓಡಾಡ್ತಾ ಇದ್ದರೆ ನಮ್ಮ ತಂದೆ ಇದ್ದಂಗೆ ಅನಿಸಿದೆ ಹೊರತು
ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಊರಲ್ಲಿ ಯಾವ ಶಾಲೆಗೆ ಹೋದ್ರು ಅಕ್ಕ ಇದು ನಿಮ್ಮ ತಂದೆ ಹಾಕ್ಸ್ಕೊಟ್ರೋ ಶಾಲೆ. ಇವತ್ತು ನೋಡಿ ಇಷ್ಟು ಜನ ಮಕ್ಕಳು ವಿದ್ಯಾವಂತ ಅಂತಂದರೆ, ಇವತ್ತು ವಿದ್ಯಾವಂತರೇ ನಾಳೆ ದಿನ ಒಳ್ಳೆ ಪ್ರತಿಭಾವಂತರು ಆಗ್ತಾರೆ. ಸೊಸೈಟಿ ಒಳ್ಳೆ ಎಜುಕೇಷನ್ ಇದ್ದಾಗ ಸೊಸೈಟಿ ಇನ್ನೂ ಚೆನ್ನಾಗಿರುತ್ತೆ, ನಮ್ಮ ದೇಶ ಉದ್ಧಾರ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ವಿದ್ಯೆಗೆ ಮತ್ತು ಈ ಥರ ಕಲೆಗೆ ಪ್ರೋತ್ಸಾಹಿಸಬೇಕು ಅಂತಂತೇಳಿ ನಾನು ಎಲ್ಲರಲ್ಲಿ ಕಲ್ಕಲೆಯಾಗಿ ಪ್ರಾರ್ಥಿಸ್ತೇನೆ. ಆಮೇಲೆ ಇನ್ನೊಂದು ಅಂದರು ಮುನ್ಸ್ವಾಮಿ ಅಂಕಲ್ ಅವರು, ಯಾವಾಗ ನಮಗೆ ಈ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರುತ್ತೋ ಅವಾಗ ಬೇರೆ ಇದ್ರ ಮೇಲೆ ಜ್ಞಾನ ಬರಲ್ಲ ಮಕ್ಕಳಿಗೆ. ಸೊ ಯಾಕಂದರೆ ಅವ್ರು ಹೆಲ್ತಿಯಾಗಿರಬೇಕು, ಫಿಟ್ಟಾಗಿರಬೇಕು ಅನ್ನೋದನ್ನು ಒಂದು ಅವ್ರಿಗೆ ಮನ್ಸಿಗೆ ಇದಾಗುತ್ತೆ. ಸೊ ಅವ್ರಿಗೆ ಅವಾಗ ಶಿಸ್ತು ಬರುತ್ತೆ ಹೇಳಬೇಕಾದ್ರೆ. ಸೊ ಹಂಗಾಗಿ ಇದು ಹೆಲ್ತ್ ವೈಸು ಹೆಲ್ಪ್ ಆಗುತ್ತೆ. ಪ್ಲಸ್ ನಾವು ಗ್ರಾಮಾಂತರ ಮಕ್ಕಳನ್ನ ಈ ಥರ ಎನ್ಕರೇಜ್ ಮಾಡಿ ಅವ್ರನ್ನೊಂದು ತಾಲೂಕ್ ಲೆವೆಲ್ಲು, ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಗೆ ನಾವು ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ಅವರಲ್ಲಿರೋ ಕಲೆಯನ್ನು ಗುರುತಿಸಿ. ಸೊ ಹಂಗಾಗಿ ನಾವು ಹೆಚ್ಚಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳ ಕಡೆಗೆ ಇವ್ರ ಕಡೆನೇ ನಾನು ಸ್ವಲ್ಪ ಗಮನ ಕೊಡ್ತೇನೆ. ಇದೊಂದು ಅಷ್ಟೇ, ಬೇರೆ ಇನ್ನೇನು ಇದಿಲ್ಲ ಹೇಳಬೇಕಾದ್ರೆ. ಸೊ ನಮ್ಮ ಮಾಧ್ಯಮದ ಮಿತ್ರರು ಪಾಪ ಡೇ ಆ್ಯಂಡ್ ನೈಟ್ ಇಲ್ಲಿದ್ದು ಬೆಳಗ್ಗೆಯಿಂದ ಸಂಜೆವರೆಗಿದ್ದು ನನ್ನ ಜೊತೆಗಿದ್ದು ತುಂಬ ಸಹಕರಿಸಿದ್ದೀರಾ. ತಮಗೂ ಧನ್ಯವಾದಗಳು ಹೇಳ್ತೇನೆ. ಮತ್ತು ಎಲ್ಲರಿಗೂ ಇಲ್ಲಿ ಸೇರಿರ್ತಕ್ಕಂಥ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೇನೆ. ಸದಾ ನಾನು ಇದೇ ಥರ ಇನ್ನೊಂದು 3 ಮಂತ್ಸಿನ ಮೇಲೆಯಿಂದ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನನ್ನ ತಾಲೂಕು. ಯಾಕಂದರೆ ಆಲ್ಮೋಸ್ಟ್ ಈಗ ನಾನು 50 ಇಯರ್ಸು. ನೆಕ್ಸ್ಟ್ ಇನ್ನೇನಿದ್ರೂ ನಾನು ಯಾವಾಗಲೂ ಏನು ಯೋಚನೆ ಮಾಡ್ತೀನಿ ಅಂತಂದರೆ, ಹೋಗೋಗಂತೂ ಏನು ತೊಗೊಂಡು ಹೋಗಲ್ಲ. ನಮ್ಮ ತಂದೆ ಹೇಳೋರು ಸತ್ರು ಬದುಕಂಗೆ ಇರಬೇಕು ಅಂತಂತೇಳಿ. ಸೊ ಅಟ್ಲೀಸ್ಟ್ ಅವರಷ್ಟು ಇಲ್ಲ ಅಂದರೆ ಅವ್ರ ಕೈಯಲ್ಲಿ ಒಂದು ಅಟ್ಲೀಸ್ಟ್ 5% ಆದರೂ ನಾನು ಏನೋ ಒಂದು ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ನನ್ನ ಆಸೆ. ಬೇರೆ ಇನ್ಯಾವುದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಇದೊಂದು ಆಸೆ ಇಟ್ಕೊಂಡು ನನ್ನ ತಾಲೂಕು ಅವ್ರಿಗೆ ತುಂಬ ಆಸೆ ಇತ್ತು, ನನ್ನ ತಾಲೂಕು ಜನತೆಗೆ ನೀನು ಯಾವತ್ತೂ ಸರ್ವಿಸ್ ಮಾಡಬೇಕು ಅಂತ ಯಾವುದೋ ಒಂದು ರೀತಿಯಲ್ಲಿ ಮಾಡ್ತಾ ಹೋಗೋಣ ಸಣ್ಣ ಪುಟ್ಟ ಅಂತಂತೇಳಿ. ಅವಾಗ ಇಂಥ ಗಣ್ಯರಾದರೂ ಅವರಿದ್ದು ಅವರ ಜೊತೆನೂ ನಾವು ಒಂಥರ ಸಂಪರ್ಕ ಇದ್ದಂಗೂ ಇರುತ್ತೆ. ಆಮೇಲೆ ಸರ್ವೀಸಸ್ಸು ನಾವು ಕೊಟ್ಟಂಗಾಗತ್ತೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.